ಈಗ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ, ಇಲ್ಲಿರುವಂತಹ ರಾಜಕೀಯ ನಾಯಕರ ಅಭಿಪ್ರಾಯಗಳನ್ನು ತಿಳ್ಕೊಂಡೋಗಿ ಡೆಲ್ಲಿಗೆ ಹೋಗಿ ಹೇಳ್ತಾರೆ. ಆದ್ರೆ ಅವರು ಹೇಳುವಂತಹ ಮಾತುಗಳು ಸೋನಿಯಾ ಗಾಂಧಿಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಿಗೆ ಆಗಿರ್ಬೋದು ತಲುಪ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಖರ್ಗೆ ಅವರು ಮಾತ್ರ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂತ ನಿಮ್ಗೇನಾದ್ರು ಅನಿಸ್ತಾ? ಖರ್ಗೆ ಅವರು ಹೌದು, ಎಐಸಿಸಿ ಪ್ರೆಸಿಡೆಂಟ್, ಹಿಸ್ ಹೈಕಮಾಂಡ್. ಹೌದು, ಮಾತಾಡ್ಬೇಕೀಗ. ಡಿ ಕೆ ಶಿವಕುಮಾರ್ ಅವರು ಒಂದ್ಸರಿ ಹೇಳಿದ್ರು, ಖರ್ಗೆ ಅವರು ಚೀಫ್ ಮಿನಿಸ್ಟರ್ ಆಗ್ತೀವಿ ಅಂತ ನಾನು ರೆಡಿ ಬಿಟ್ಕೊಡಕ್ಕೆ. ಆಗ್ಲಿ ಅವರು ನಮ್ ಹಿರಿಯರಿದ್ದಾರೆ, ಅವತ್ತು ಎಂದೋ ಸಿಎಂ ಆಗ್ಬೇಕಾಗಿತ್ತು, ಅವರು ಓಪನ್ ಆಗಿ ಹೇಳಿದ್ರು ಅವರು. ಅಂತಂದ್ರೆ ಒಂದ್ ಸ್ಟೇಟ್ಮೆಂಟ್ ಮಾಡಿದ್ರು ಸಿದ್ದರಾಮಯ್ಯ, ದಲಿತ ಮುಖ್ಯಮಂತ್ರಿ ಮಾಡ್ರಿ, ನಾನು ಇದ್ದೀನಿ ದಲಿತ ಮುಖ್ಯಮಂತ್ರಿ ಮಾಡ್ರಿ. ಖರ್ಗೆ ಸಾಹೇಬ್ ಎಂದಾದ್ರೂ ಸಿದ್ದರಾಮಯ್ಯ ಮಾಡಿದ್ರ ಹೇಳಿದ್ರ? ಬರೀ ಇಷ್ಟೊಂದು ಸ್ವಾರ್ಥ ಇರಬಾರ್ದು. ಅಧಿಕಾರಕ್ಕೋಸ್ಕರ ಪಕ್ಷನ ಕೊಲ್ಲುವಂತ ಕೆಲಸ ಆಗ್ಬಾರ್ದು. ಹಂಗಾದ್ರೆ ಅಧಿಕಾರಕ್ಕೋಸ್ಕರ ಪಕ್ಷವನ್ನ ಕೊಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಖಂಡಿತ. ಸಿದ್ದರಾಮಯ್ಯ ತನ್ನ ಅಧಿಕಾರಕ್ಕೋಸ್ಕರ ಪಕ್ಷನ ಮುಗಿಸ ಕೊಟ್ಟಿದಾರಲ್ಲ. ಪಕ್ಷವನ್ನ ಮುಗಿಸಿ ಏನ್ ಮಾಡ್ತಾರೆ ಸರ್? ಅವ್ರಿಗೂ ಕೂಡ ಪಕ್ಷವನ್ನ ಬೆಳೆಬೇಕು, ಪಕ್ಷವನ್ನ ಬೆಳೆಸಬೇಕು ಅನ್ನುವಂತ ಮನಸ್ಥಿತಿ ಅವ್ರಿಗಿಲ್ವಾ? ಒಟ್ಟಲ್ಲಿ ನಾನೇ ಮುಂದುವರಿಬೇಕು ಅನ್ನೋದು ಮಾತ್ರ ಅವ್ರ ತಲೆಯಲ್ಲಿ ಇದೆಯಾ ಅಂತ? ಅಷ್ಟೇ. ನಾನು ಸಿಎಂ, ಇನ್ನೊಂದು ವರ್ಷ ಪಕ್ಷ ಕಟ್ಟಬೇಕು ಅಂತ ಎಲ್ಲರೂ ಒಂದ್ ದಿವಸ ಭಾಷಣ ಮಾಡಿದಾರೇನ್ರಿ? ಪಕ್ಷ ಕಟ್ಟಂಗೆ ನೀವು ಹೇಳ್ತಾರಲ್ಲ, ಈಗ ದಲಿತರು ಅದು ಇದು ಏನೇನೋ ಹೇಳ್ತಾರಲ್ಲ ಇವ್ರು. ಅವತ್ತು ಟೀಕೆನೆ ಹೇಳಿದ್ರಲ್ಲ, ಎಐಸಿಸಿ ಅಧ್ಯಕ್ಷರು ಈ ರಾಜ್ಯದ ಮುಖ್ಯಮಂತ್ರಿ ಆಗುದಾದ್ರೆ ಬೇಷ್, ನಾನ್ ಬಿಟ್ಕೊಡಕ್ ತಯಾರು ಅಂತ ಹೇಳಿ. ಅಂತ ಒಂದ್ ಮಾತು ಸಿದ್ದರಾಮಯ್ಯನಿಂದ ಇಲ್ಲಿ ತನಕ ಬಂತ? ಸರ್, ನಿಮಗೆ ಅಧಿಕಾರ ಹಂಚಿಕೆ ಚರ್ಚೆ ಬಗ್ಗೆ ಏನಾದ್ರು ಗೊತ್ತಿತ್ತಾ ಈ ವಿಚಾರವಾಗಿ? ಎಲ್ಲರಿಗೂ ಗೊತ್ತಿರೋದೇ, ಹೊಸ ಕೇಳ್ತಾನೆ ಇದೀವಿ. ಅಲ್ಲ ಸರ್, ಈ ಮುಂಚೆನೆ ಏನಾದ್ರು ಮಾತುಕತೆಗಳು ಆಗಿತ್ತಾ? ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗಳು ಬರ್ತಾ ಇರೋದೇ ಅದರಿಂದ. ಅವೆಲ್ಲ ಇಲ್ದೇನೆ ಆಗಿಲ್ಲ, ಇದೆಲ್ಲರಿಗೂ ಗೊತ್ತಿರೋದೆ. 30 months ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮಾತನಾಡೋರು ಯಾರು ಇಲ್ಲ, ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏನೋ ಸಿದ್ದರಾಮಯ್ಯ ಕುರುಬರು ಹೋಟೆಲ್ ಹಾಕಿಸ್ಬಿಡ್ತಾನೆ, ನಮ್ಗೆ ಹಿಂದುಳಿದವ್ರ ಹೋಟೆಲ್ ಹಾಕಿಸ್ಬಿಡ್ತಾನೆ, ದಲಿತರು ಮುಸ್ಲಿಂ ಹೋಟೆಲ್ ಹಾಕಿಸ್ಬಿಡ್ತಾನೆ ಅಂತ ಹೇಳಿ ಇಷ್ಟೆಲ್ಲ ಹಾಕ್ಸೋ ಮನುಷ್ಯ ಯಾಕೆ ಮೊನ್ನೆ 36,000 ಸೋತರು ಚಾಮುಂಡೇಶ್ವರಿನಲ್ಲಿ, ಅಲ್ಲೋಗಿ ದೂರದ ಬಾಗಲಕೋಟ್ ಜಿಲ್ಲೆಗೆ ಹೋಗಿ ಗೆದ್ದು ಬಂದ್ರಲ್ಲ ಬಾದಾಮಿಯಲ್ಲಿ, ಅದು 1,600 ಓಟಲ್ಲಿ. ಇಲ್ಲಿ 36,000 ಬಿದ್ರಲ್ಲ. ಎಲ್ಲಾರು ಓಟ್ ಹಾಕ್ಸೋಂತ ಆ ಶಕ್ತಿವಂತ ಯಾಕೆ ಬಿದ್ದ? ಅದೆಲ್ಲ ಪ್ರಶ್ನೆ ಇಲ್ವೇ? ಈಗ ನೋಡಿ ಸರ್, 2.5 ವರ್ಷ ಆದ್ಮೇಲೆ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ಸಾಕಷ್ಟು ಇದೆ. ಹಾಗಾದ್ರೆ ಮೊದಲು ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಕತೆಗಳು ಆಗಿತ್ತ? ಯಾಕಂತ ಹೇಳಿದ್ರೆ ಇವಾಗ ಡಿಸಿಎಂ ಕಡೆ ಹೇಳ್ತಾ ಇದ್ರೆ, ಇಲ್ಲ ಸಿದ್ದರಾಮಯ್ಯವರು ಕೊಟ್ಟ ಮಾತಿಗೆ ತಪ್ಪದಾರದಂತಹ ಮನುಷ್ಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಮಾತುಕತೆ ಮೊದಲೇ ಆಗಿತ್ತಾ? ಖಂಡಿತ ಆಗಿದೆ. 136 ಸೀಟ್ ಬಂದ್ಮೇಲೆ ಕೂತ್ ಮಾತಾಡಿದ್ದಾರೆ. ಯಾರು ಫಸ್ಟ್, ನೀನ್ ಫಸ್ಟ್, ಇಲ್ಲಪ್ಪ ನನ್ಗೊಂದು ಕೊಟ್ಬಿಡು 30 ತಿಂಗಳು ಮುಂಚೆನೆ ರಾಜೀನಾಮೆ ಕೊಟ್ಟು ನಿಮ್ಗೆ ಹಸ್ತಾಂತರ ಮಾಡಿ ಹೇಳಿಲ್ವೇ? ಮತ್ತೆ ಈಗ ನೀವೇ ಕರ್ಕೊಂಡ್ ಬಂದವರು ನಿಮ್ಮನ್ನೇ ದೂರ್ತಾ ಇದ್ದಾರಾ? ಅವ್ರಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ. ಈಗ ದೇವೇಗೌಡರು ಅವ್ರನ್ನ ಅವ್ರನ್ನ JDS ಅಲ್ಲಿ ಸೇರ್ಸ್ಕೊಂಡು ಮಾಡ್ಕೊಂಡು JDS ಜನತಾ ಪಾರ್ಟಿ ಅಧ್ಯಕ್ಷನನ್ನು ಮಾಡಿ, ರಾಜ್ಯಾಧ್ಯಕ್ಷನನ್ನ ಮಾಡಿ, ಅವ್ರನ್ನ ಮಂತ್ರಿ ಮಾಡಿ, ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಅವರನ್ನು. ಗೊತ್ತ 17 ನಾನು ಮಂಡನೆ. ಯಾರ್ ಕಾರಣ ಇದಕ್ಕೆ ಅವಕಾಶ ಕೊಟ್ಟವ್ರು? HD ದೇವೇಗೌಡರಲ್ವೇ? ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿ ನಿಮಗೆ ಕೊಡ್ಲಿಲ್ವೇ? ಎಂದಾದ್ರೂ ಜ್ಞಾಪಕ ಮಾಡ್ಕೊತೀರ ಅದನ್ನ? ಅವ್ರಿಗೆ ಬೈತೀರ ನೀವು?